ಸ್ನೇಹಿತರೆ, ಮೀಡಿಯಾ ಮಾಸ್ಟರ್ಸ್ಗೆ ಸ್ವಾಗತ ಸುಸ್ವಾಗತ. ಗೆಳೆಯರೆ, ಇವತ್ತು PUC ಪಾಸ್ ಮಾಡ್ಕೊಂಡು ಬರೋ ನೂರಾರು ಮಕ್ಕಳನ್ನ ಮುಂದೇನು ಅಂತ ಕೇಳಿ ನೋಡಿ. ಅದರಲ್ಲಿ ಕನಿಷ್ಠ 50 ಜನ ಸಾಫ್ಟ್ವೇರ್ ಇಂಜಿನಿಯರ್ ಆಗಬೇಕು ಅಂತ ಹೇಳ್ತಾರೆ. ನಮ್ಮಲ್ಲಿ ಸಾಫ್ಟ್ವೇರ್ ಇಂಜಿನಿಯರ್ ಆಗೋದು ಅನ್ನೋದು ಬಹಳಷ್ಟು ಜನರ ಕನಸು. ಅಲ್ಲಿ ಕೈ ತುಂಬಾ ಸಂಬಳ ಸಿಗುತ್ತೆ, ಎಲ್ಲ ಚೆನ್ನಾಗಿದ್ರೆ ವಿದೇಶಗಳಿಗೆ ಹೋಗೋದಕ್ಕೆ ಅವಕಾಶ ಸಿಗುತ್ತೆ, ಕಡಿಮೆ ವಯಸ್ಸಿಗೆ ಬೇರೆ ಯಾವುದೇ ಕೆಲಸದಲ್ಲಿ ಸಂಪಾದಿಸೋದಕ್ಕೆ ಸಾಧ್ಯವಾಗದಷ್ಟು ಹಣ ಸಾಫ್ಟ್ವೇರ್ ಇಂಡಸ್ಟ್ರಿಯಲ್ಲಿ ಸಿಗುತ್ತೆ, ವಾರಕ್ಕೆ 5 ದಿನ ಕೆಲಸ. ಈಗಂತೂ ಬಹುತೇಕ ಕಂಪನಿಗಳು ವರ್ಕ್ ಫ್ರಮ್ ಹೋಮ್ ಕೊಡ್ತಾ ಇವೆ. ಹೀಗಾಗಿ ಸಾಫ್ಟ್ವೇರ್ ಇಂಜಿನಿಯರ್ ಆಗಬೇಕು ಅನ್ನೋದು ಮಕ್ಕಳ ಕನಸು. ಅದೊಂದು ಆಗಿಬಿಟ್ರೆ ಬೇಗ ಹೆಣ್ಣು ಸಿಗುತ್ತವೆ, ಮದುವೆ ಮಾಡೋದು ಕಷ್ಟ ಆಗೋದಿಲ್ಲ. ನಾಳೆ ಮಗ ಅಮೆರಿಕಾಗೆ ಹೋದರೆ ನಮ್ಮ ಮಗ ಅಮೆರಿಕಾದಲ್ಲಿದ್ದಾನೆ ಅಂತ ಕಂಡವ್ರ ಮುಂದೆ ಹೇಳಕೊಂಡು ಖುಷಿ ಪಡಬಹುದು ಅನ್ನೋದು ಪೋಷಕರ ಕನಸು. ಆದರೆ ಈ ಕನಸಿಗೆ ಸಾಫ್ಟ್ವೇರ್ ಇಂಜಿನಿಯರ್ಗಳ ಭವಿಷ್ಯಕ್ಕೆ ಕಲ್ಲು ಹಾಕೋ ಥರದ ಸುದ್ದಿಯೊಂದು ಅಮೆರಿಕಾದಿಂದ ಬರ್ತಾ ಇದೆ. ಇನ್ನು ಮುಂದೆ ನೀವು ಸಾಮಾನ್ಯ ಸಾಫ್ಟ್ವೇರ್ ಇಂಜಿನಿಯರಿಂಗ್ ಡಿಗ್ರಿ ತಗೊಂಡ್ರೆ ನಿಮಗೆ ಕೆಲಸ ಸಿಗೋದು ಕಷ್ಟ ಆಗಬಹುದು. ಈಗಾಗಲೇ ನೀವು ಕೆಲಸ ಮಾಡ್ತಾ ಇದ್ರೂ ಕೂಡ ಹೆಚ್ಚು ಸ್ಕಿಲ್ಸನ್ನು ಬೆಳೆಸ್ಕೊಳ್ಳೋದೇ ಇದ್ದರೆ ಬೇಗ ಕೆಲಸನೂ ಕಳ್ಕೋಬಹುದು. ಅಲ್ಲಿ ನಿಮ್ಮ ಕೆಲಸ ಕಿತ್ಕೊಳ್ಳೋದಕ್ಕೆ ಬರ್ತಾ ಇರೋದು AI, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಆಧಾರಿತ ಕೃತಕ ಸಾಫ್ಟ್ವೇರ್ ಇಂಜಿನಿಯರ್. ಅವನ ಹೆಸರು ಡೆವಿನ್. ಹಾಗಾದರೆ ಭವಿಷ್ಯದಲ್ಲಿ ಸಾಫ್ಟ್ವೇರ್ ಇಂಜಿನಿಯರ್ಗಳ ಭವಿಷ್ಯದ ಪಾಲಿಗೆ ಡೆವಿಲ್ ಆಗ್ತಾ ಇರೋ ಈ ಡೆವಿನ್ ಯಾರು? AI ಆಗಲಿರೋ ಅಪಾಯ ಎಂಥದ್ದು ಅನ್ನೋ ಬಗ್ಗೆ ಒಂದಷ್ಟು ಮಾಹಿತಿಯನ್ನು ನಾವಿಲ್ಲಿ ನೋಡೋಣ. ಗೆಳೆಯರೆ, ಈ ಟೆಕ್ನಾಲಜಿ ಅನ್ನೋದು ವರಾನೂ ಹೌದು, ಶಾಪನೂ ಹೌದು. ಈಗ ನೋಡಿ, ಇಂಟರ್ನೆಟ್ ಬಂತು, 2G 3Gಗಳನ್ನು ದಾಟಿ ನಾವೀಗ 5Gಗೆ ಬಂದಿದ್ದೀವಿ. ಇಡೀ ಜಗತ್ತು ನಮ್ಮ ಅಂಗೈಯಲ್ಲಿ ಸಿಗ್ತಾ ಇದೆ. ಅದು ತಂತ್ರಜ್ಞಾನದ ಕೊಡುಗೆ. ಸದ್ಬಳಕೆ ಮಾಡಿಕೊಂಡ್ರೆ ಸಿಕ್ಕಾಪಟ್ಟೆ ಲಾಭ ಕೂಡ ಇದೆ. ಆದರೆ ಇನ್ನೂ ಒಂದು ಮಗ್ಗಲನ್ನು ನೋಡಿ, ಬೇಕಾಗಿರೋದಕ್ಕಿಂತ ಬೇಡದ ವಿಷಯಗಳು ನಮಗೆ ಇಂಟರ್ನೆಟ್ ಮೂಲಕ ಹೆಚ್ಚು ಸಿಗುತ್ತವೆ. ಇಂಟರ್ನೆಟ್ ಹಾಗೂ ಮೊಬೈಲ್ ನಮ್ಮ ಮಕ್ಕಳ ಬಾಲ್ಯವನ್ನು ಕಿತ್ಕೋತಾ ಇದೆ. ವಯಸ್ಸಿಗೂ ಮೊದಲೇ ಅವರಿಗೆ ಸಿಗಬಾರದೆಲ್ಲ ಸಿಕ್ಕಿ ಅವರು ಬೇಗ ದೊಡ್ಡವರಾಗ್ತಾ ಇದ್ದಾರೆ. ಸೆಲ್ ಫೋನ್ ಮತ್ತು ಅಂತರ್ಜಾಲ ಗ್ರಾಮೀಣ ಮಟ್ಟದಲ್ಲಿನ ವರ್ಕ್ ಫೋರ್ಸ್ ಅನ್ನು ಕಡಿಮೆ ಮಾಡ್ತಾ ಇದೆ. ಆದ್ದರಿಂದ ನಮ್ಮ ರಚನಾತ್ಮಕ ಸಮಯ ವ್ಯರ್ಥವಾಗಿ ಹೋಗ್ತಾ ಇದೆ. ಹೀಗೆ ಸಮಸ್ಯೆಗಳು ಕೂಡ ಸಾವಿರ. ಇನ್ನು ಇದು ಸಾಲದು ಅನ್ನೋ ಹಾಗೆ ಈಗ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಕೂಡ ಬಂದಾಯಿತು. ಚಾಟ್ GPT, ಜೆಮಿನಿ, ಹೋಸ್ಟಿಂಗರ್, HTO ಹೀಗೆ ಪಟ್ಟಿ ಮಾಡ್ತಾ ಹೋದರೆ ಇವತ್ತು 16 ಅತ್ಯದ್ಭುತ ಕೃತಕ ಬುದ್ಧಿಮತ್ತೆಯ ಸಾಫ್ಟ್ವೇರ್ಗಳು ನಮ್ಮ ಕೈಗೆಟಕ್ತಾ ಇವೆ. ವೆಬ್ ಹೋಸ್ಟಿಂಗ್ನಿಂದ ಹಿಡಿದು ನಿಮ್ಮ ಪರ್ಸನಲ್ ಅಸಿಸ್ಟೆಂಟ್ ಕೆಲಸದವರೆಗೆ ಸಾಕಷ್ಟು ಕೆಲಸಗಳಿಗೆ AI ಬಳಕೆ ಆಗ್ತಾ ಇದೆ. ಹೀಗಾಗಿ ಸಾಕಷ್ಟು ಜನ ಕೆಲಸಗಳನ್ನು ಕೂಡ ಕಳ್ಕೋತಾ ಇದ್ದಾರೆ. ನಮಗೀಗ ಸ್ಟೆನೋಗ್ರಾಫರ್ಗಳು ಬೇಕಾಗಿಲ್ಲ. ಲೆಟರ್ ಟೈಪ್ ಮಾಡೋದಕ್ಕೆ AIಗೆ ಹೇಳಿದ್ರೆ ಸಾಕು, ಅದು ಮಾಡಿ ಮುಗಿಸುತ್ತೆ. ಕಂಟೆಂಟ್ ರೈಟಿಂಗ್ ಕೆಲಸಕ್ಕೆ ಜನ ಬೇಕಾಗಿಲ್ಲ. ವಿಷಯ ಕೊಟ್ಟರೆ AI ಆ ಕೆಲಸವನ್ನು ಕೂಡ ಮಾಡುತ್ತೆ. ಗ್ರಾಫಿಕ್ ಡಿಸೈನಿಂಗ್ ಪ್ಲಾಟ್ಫಾರ್ಮ್ಗಳಿವೆ, ವಿಡಿಯೋ ಪ್ಲಾಟ್ಫಾರ್ಮ್ಗಳಿವೆ, ಕೃತಕ ವಿಡಿಯೋಗಳನ್ನು ಕ್ರಿಯೇಟ್ ಮಾಡೋ ಪ್ಲಾಟ್ಫಾರ್ಮ್ಗಳಿವೆ. ಏನಿಲ್ಲ ಹೇಳಿ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ನಲ್ಲಿ. ಈಗ ಅದನ್ನು ಪ್ರಾದೇಶಿಕ ಭಾಷೆಗಳಿಗೆ ಕೂಡ ತರೋ ಕೆಲಸ ನಡೀತಾ ಇದೆ. ಅಲ್ಲಿಗೆ ಲೋಕಲ್ ಲ್ಯಾಂಗ್ವೇಜ್ಗಳಲ್ಲಿ ಕೂಡ ಸಾಕಷ್ಟು ಜನ ಕೆಲಸ ಕಳ್ಕೊಳ್ಳುವ ಸಾಧ್ಯತೆಗಳಿರುತ್ತವೆ. ಹೀಗಿರುವಾಗ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ನ ದುನಿಯಾ ಇನ್ನೂ ಒಂದು ಶಾಕ್ ಅನ್ನು ಕೊಡ್ತಾ ಇದೆ. ಅದೇನು ಅಂದರೆ, ಒಬ್ಬ ಸಾಫ್ಟ್ವೇರ್ ಇಂಜಿನಿಯರ್ ಮಾಡಬಹುದಾದ ಕೆಲಸವನ್ನು ಅವನಿಗಿಂತ ಬೇಗ, ಅವನಿಗಿಂತ ಹೆಚ್ಚು ನಿಖರವಾಗಿ ಮಾಡಬಲ್ಲ ಒಂದು AI ಆಧಾರಿತ ಸಾಫ್ಟ್ವೇರ್ ಇಂಜಿನಿಯರ್ ಬರ್ತಾ ಇದೆ. ಅದರ ಹೆಸರು ಡೆವಿನ್. ಗೆಳೆಯರೆ, ಈ ಡೆವಿನ್ ಅನ್ನೋದು ಒಂದು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಸಾಫ್ಟ್ವೇರ್. ಇದು ಹ್ಯೂಮನ್ ಇಂಟರ್ವೆನ್ಷನ್ ಇಲ್ಲದೆ ಕೂಡ ಸಾಫ್ಟ್ವೇರ್ ಡೆವಲಪ್ಮೆಂಟ್ ಪ್ರಾಜೆಕ್ಟ್ಗಳನ್ನು ಹ್ಯಾಂಡಲ್ ಮಾಡುತ್ತೆ. ಜೊತೆಗೆ ಹ್ಯೂಮನ್ ಎಮೋಷನ್ಸ್ ಅನ್ನು ಕೂಡ ಅರ್ಥ ಮಾಡಿಕೊಳ್ಳುವ ಶಕ್ತಿ ಇದಕ್ಕಿದೆ ಅನ್ನೋದಿದೆಯಲ್ಲ, ಇದು ಅತ್ಯಂತ ಅಪಾಯಕಾರಿ ಅನ್ನಿಸ್ತಾ ಇರೋದು. ಅಮೆರಿಕ ಮೂಲದ ಕಾಗ್ನಿಷನ್ ಅನ್ನೋ ಅಪ್ಲೈಡ್ AI ಲ್ಯಾಬ್ ಒಂದು ಈ AI ಸಾಫ್ಟ್ವೇರ್ ಇಂಜಿನಿಯರ್ ಅನ್ನ ತಯಾರು ಮಾಡಿದೆ. ಆ ಕಂಪನಿ ಹೇಳ್ಕೊಳ್ತಾ ಇರೋ ಹಾಗೆ ಡೆವಿನ್ ಒಬ್ಬ ಸಾಫ್ಟ್ವೇರ್ ಇಂಜಿನಿಯರ್ ಏನೆಲ್ಲ ಕೆಲಸ ಮಾಡಬಹುದು ಅದೆಲ್ಲವನ್ನು ಮಾಡುತ್ತಂತೆ. ಸಾಫ್ಟ್ವೇರ್ ಡೆವಲಪ್ ಮಾಡುತ್ತೆ, ಅದರಲ್ಲಿನ ಸಮಸ್ಯೆಗಳನ್ನು ಗುರುತಿಸಿ ಸರಿಪಡಿಸುತ್ತೆ, ಕ್ಲೈಂಟ್ಗಳನ್ನು ಅಟೆಂಡ್ ಮಾಡುತ್ತೆ, ಸರ್ವಿಸ್ ವಿಷಯಕ್ಕೆ ಸಂಬಂಧಪಟ್ಟ ಎಲ್ಲ ಕೆಲಸಗಳನ್ನು ಮಾಡುತ್ತೆ. ತನಗೆ ಗೊತ್ತಿಲ್ಲದ ವಿಷಯಗಳನ್ನು ಅತ್ಯಂತ ಬೇಗ ಕಲಿತು ಆಟೋ ಕರೆಕ್ಷನ್ ಮಾಡಿಕೊಂಡು ಕೆಲಸ ಮಾಡೋ ಶಕ್ತಿ ಕೂಡ ಅದಕ್ಕಿದೆ. ಇದು ಕೋಡಿಂಗ್ ಮಾಡುತ್ತೆ. ಇನ್ನೇನು ಬೇಕು, ಸಾಫ್ಟ್ವೇರ್ ಇಂಜಿನಿಯರ್ಗಳನ್ನು ರೀಪ್ಲೇಸ್ ಮಾಡೋದಕ್ಕೆ ಬೇಕಾದ ಎಲ್ಲ ಕೆಲಸಗಳನ್ನು ಇದು ಮಾಡುತ್ತೆ ಅಂತ ಆ ಸಂಸ್ಥೆ ಹೇಳ್ಕೊಳ್ತಾ ಇದೆ. ಅಮೆರಿಕಾದ ಅಪ್ವರ್ಕ್ ಅನ್ನೋ ಫ್ರೀಲ್ಯಾನ್ಸ್ ಪ್ಲಾಟ್ಫಾರ್ಮ್ ಅಲ್ಲಿ ಕೇಳಲಾದ ಸೇವೆಗಳೆಲ್ಲವನ್ನ ಇದು ಮಾಡಿ ಮುಗಿಸಿದೆಯಂತೆ. ಗೆಳೆಯರೆ, ಈ ಅಪ್ವರ್ಕ್ ಇದೆಯಲ್ಲ, ಇದೊಂದು ಪ್ಲಾಟ್ಫಾರ್ಮ್. ಇದು ನಿಮಗೊಂದು ಸಾಫ್ಟ್ವೇರ್ ಬೇಕು, ವೆಬ್ಸೈಟ್ ಡಿಸೈನ್ ಆಗಬೇಕು, ನೀವೊಂದು ಆ್ಯಪನ್ನು ಡೆವಲಪ್ ಮಾಡಿಸಬೇಕು, ಹೀಗೇನಾದರೂ ಅಂದುಕೊಂಡ್ರೆ ನಿಮಗದನ್ನು ಮಾಡೋರು ಗೊತ್ತಿರೋದಿಲ್ಲ. ಈ ಪ್ಲಾಟ್ಫಾರ್ಮ್ಗೆ ಬಂದು ನಿಮ್ಮ ರಿಕ್ವೈರ್ಮೆಂಟ್ಗಳನ್ನು ಅಲ್ಲಿ ಹೇಳಿದರೆ ಅಲ್ಲಿ ಪ್ರೊಫೆಷನಲ್ಗಳು ನಿಮ್ಮನ್ನು ಸಂಪರ್ಕಿಸ್ತಾರೆ, ನಿಮ್ಮ ಕೆಲಸ ಮಾಡಿ ಕೊಡ್ತಾರೆ. ಇದು ಒಂಥರ ಕೆಲಸದ ಬೇಡಿಕೆ ಮತ್ತು ಕೆಲಸಗಾರರನ್ನು ಒಂದುಗೂಡಿಸುವ ತಾಣ. ಇದರಲ್ಲಿ ಸಾಕಷ್ಟು ಜನ ಅವರ ಬೇಡಿಕೆ
ಬೇಡಿಕೆಗಳನ್ನು ಏನು ಸಲ್ಲಿಸಿದ್ರು ಅದೆಲ್ಲವನ್ನ ಡೆವಿನ್ ಮೂಲಕ ಮಾಡಿಸಲಾಗಿದೆ ಅಂತ ಕಾಗ್ನಿಷನ್ ಹೇಳ್ಕೊಳ್ತಾ ಇದೆ. ಗೆಳೆಯರೆ, ಈ ಡೆವಿನ್ ಅಪ್ಲಿಕೇಶನ್ ಡೆವಲಪ್ ಮಾಡೋ ಕೆಲಸವನ್ನ ಸಂಪೂರ್ಣವಾಗಿ ಮಾಡುತ್ತೆ. ನಿಮಗೆ ಹೇಗೆ ಬೇಕೋ ಹಾಗೆ ನಿಮ್ಮ ಸಲಹೆಗಳನ್ನ ತಗೊಂಡು ಮಾಡುತ್ತೆ. ಇದು ಕೋಡ್ ಜನರೇಟ್ ಮಾಡುತ್ತೆ. ಇದರಲ್ಲಿ ಇದರದ್ದೇ ಆದ ಕೋಡ್ ಎಡಿಟರ್ ವ್ಯವಸ್ಥೆ ಇದೆ, ಕಮಾಂಡ್ ಲೈನ್ ಇದೆ. ಇದು ಕಾಂಪ್ಲೆಕ್ಸ್ ಕೋಡಿಂಗ್ ಟಾಸ್ಕ್ ಗಳನ್ನ ಹ್ಯಾಂಡಲ್ ಮಾಡುತ್ತೆ. ಸಾಫ್ಟ್ವೇರ್ ಡೆವಲಪ್ಮೆಂಟ್ ಪ್ರೋಸೆಸ್ ಏನಿದೆ ಅದನ್ನ ಇದು ಅತ್ಯದ್ಭುತವಾಗಿ ಸ್ಟ್ರೀಮ್ ಲೈನ್ ಮಾಡುತ್ತೆ. ಅಂದ್ರೆ ಒಬ್ಬ ಪ್ರೊಫೆಷನಲ್ ಇಂಜಿನಿಯರ್ ಹೇಗೆ ಕೆಲಸ ಮಾಡ್ತಾನೋ ಹಾಗೆ ಈ ಸಾಫ್ಟ್ವೇರ್ ಕೆಲಸ ಮಾಡುತ್ತೆ. ಇನ್ನು ಇದು ರಜೆ ಕೇಳೋದಿಲ್ಲ, ಇದಕ್ಕೆ ಶಿಫ್ಟ್ ಅಪ್ಲೈ ಆಗೋದಿಲ್ಲ, ವೇತನ ಇನ್ಕ್ರಿಮೆಂಟ್ಗಳ ಅಗತ್ಯ ಇರೋದಿಲ್ಲ, ಕೆಲಸದಿಂದ ತೆಗಿಬೇಕಾದಾಗ ಇಡುಗಂಟು ಕೊಟ್ಟು ಕಳುಹಿಸಬೇಕು ಅನ್ನೋ ತಲೆನೋವಿರೋದಿಲ್ಲ. ಇದನ್ನು ಹ್ಯಾಂಡಲ್ ಮಾಡೋದಕ್ಕೆ ಟೆಕ್ನಿಷಿಯನ್ಗಳು ಸಾಕು, ಅದಕ್ಕಾಗಿ HR ವಿಭಾಗ ಬೇಕಾಗೋದಿಲ್ಲ. ಇನ್ಫ್ರಾಸ್ಟ್ರಕ್ಚರ್ ಮೇಲೆ ಸಂಸ್ಥೆಗಳು ಹೆಚ್ಚು ಹಣ ಖರ್ಚು ಮಾಡಬೇಕಾಗಿ ಬರೋದಿಲ್ಲ. ಹೀಗಿರುವಾಗ ಇನ್ನು ಮುಂದೆ ಸಾಮಾನ್ಯ ಸಾಫ್ಟ್ವೇರ್ ಇಂಜಿನಿಯರ್ಗಳೇನಿದ್ದಾರೆ ಅವರು ಭಾಗಶಃ ಕೆಲಸವನ್ನು ಕಳ್ಕೊಳ್ಳೋ ಸಂದರ್ಭ ಬರುತ್ತೆ ಅನ್ನೋ ಆತಂಕಕ್ಕೆ ಈ ಡೆವಿನ್ ಕಾರಣ ಆಗ್ತಾ ಇದೆ. ಗೆಳೆಯರೆ, ಇವತ್ತು ಮಾರ್ಕೆಟ್ ಹೇಗಿದೆ ಅಂದರೆ ನಾವು ಏನೋ ಒಂದು ಕಲಿತು ಕೆಲಸ ಆಗಿಟ್ಟಿಸ್ಕೊಂಡು ನಾಳೆಯಿಂದ ಸುಖವಾಗಿ ಹಾಯಾಗಿ ಇದ್ದು ಬಿಡಬಹುದು ಅಂತ ಅಂದುಕೊಳ್ಳೋ ದಿನಗಳಲ್ಲ ಇವು. ನೀವು ಸರ್ಕಾರಿ ಕೆಲಸ ಮಾಡ್ತಾ ಇದ್ರೆ ಬಹುಶಃ ಹಾಗೆ ಇದ್ದು ಬಿಡಬಹುದೇನೋ. ಯಾಕೆಂದ್ರೆ ಅಲ್ಲಿ ಒಮ್ಮೆ ಕೆಲಸ ಸಿಕ್ಕರೆ ನಿವೃತ್ತಿಯವರೆಗೆ ಜಾಬ್ ಗ್ಯಾರಂಟಿ ಇರುತ್ತೆ. ಟಾರ್ಗೆಟ್ಗಳಿರೋದಿಲ್ಲ, ಟಾಸ್ಕ್ಗಳನ್ನು ಸಮಯಕ್ಕೆ ಸರಿಯಾಗಿ ಕಂಪ್ಲೀಟ್ ಮಾಡಬೇಕು ಅನ್ನೋ ಒತ್ತಡ ಕೂಡ ಇರೋದಿಲ್ಲ. ಆದರೆ ಹೆಚ್ಚು ಹಣ ಕೊಡೋ ಖಾಸಗಿ ಸಂಸ್ಥೆಗಳಿವೆಯಲ್ಲ, ಅವು ಹಾಗಲ್ಲ. ಅವ್ರು ಎಷ್ಟು ಹಣ ಕೊಡ್ತಾರೋ ಅಷ್ಟು ಪ್ರಾಣನೂ ಹಿಂಡ್ತಾರೆ. ಇನ್ನು ಸಾಫ್ಟ್ವೇರ್ ಕ್ಷೇತ್ರ ಹೇಗಿದೆ ಅಂದರೆ ಅಲ್ಲಿ ನೀವು ದಿನನಿತ್ಯ ಹೊಸ ತಂತ್ರಜ್ಞಾನಕ್ಕೆ ಹೊಸತನಕ್ಕೆ ಅಪ್ಡೇಟ್ ಆಗಲಿಲ್ಲ ಅಂದರೆ ಅಲ್ಲಿಂದ ಬೇಗ ಪಿಂಕ್ ಸ್ಲಿಪ್ ತೊಗೊಂಡು ಹೊರಗೆ ಬೀಳಬೇಕಾಗತ್ತೆ. ಒಂದು ಪ್ರಾಜೆಕ್ಟ್ ಮುಗೀತು ಅಂದ ಕೂಡಲೇ ನಿಮ್ಮನ್ನು ಎತ್ತಿ ರಿಸೋರ್ಸ್ ಪೂಲ್ಗೆ ಹಾಕ್ತಾರೆ. ಅಲ್ಲಿರುವಾಗ ಬೇರೆ ಪ್ರಾಜೆಕ್ಟ್ಗಳೇನು ಬರ್ತಾ ಇವೆ ಅದಕ್ಕೆ ನೀವೆಷ್ಟು ಸೂಟ್ ಆಗ್ತೀರಿ ಅನ್ನೋದನ್ನ ನೀವೇ ಗಮನಿಸ್ಕೋಬೇಕು. ಅಪ್ಡೇಟ್ ಆಗಿರಬೇಕು, ಹೊಸ ತಂತ್ರಜ್ಞಾನವನ್ನು ಕಲಿತಾ ಹೋಗಬೇಕು. ಹೀಗಾದರೆ ಮಾತ್ರ ಅಲ್ಲಿ ಕೆಲಸ ಉಳಿಯುತ್ತೆ. ಇದಲ್ಲದೇನು ನಾವು ಹೇಗೋ ಮ್ಯಾನೇಜ್ ಮಾಡ್ಕೊಂಡು ಉಳ್ಕೊಂಡು ಬಿಡ್ತೀವಿ ಅಂತ ಯಾರಾದರೂ ಭಾವಿಸಿದ್ರೆ ಇನ್ನು ಮುಂದೆ ಅಂಥವರ ಕೆಲಸಕ್ಕೆ ಗ್ಯಾರಂಟಿ ಈ ಡೆವಿನ್ ಕಲ್ಲು ಹಾಕತ್ತೆ. ಸದ್ಯಕ್ಕೆ ಡೆವಿನ್ ಎಲ್ಲರಿಗೂ ಎಟುಕ್ತಾ ಇಲ್ಲ. ಇದರ ಪ್ರಯೋಗಾರ್ಥ ಪರೀಕ್ಷೆಗಳು ನಡೀತಾ ಇವೆ. ಸದ್ಯಕ್ಕೆ ಇದು ಬೀಟಾ ಟೆಸ್ಟಿಂಗ್ ಫೇಸಲ್ಲಿದೆ. ಹೀಗಾಗಿ ಎಲ್ಲರಿಗೂ ಇದು ಲಭ್ಯ ಆಗ್ತಿಲ್ಲ. ಸಂಸ್ಥೆ ಕೆಲವು ಆಯ್ದ ಬಳಕೆದಾರರಿಗೆ ಮಾತ್ರ ಲಿಮಿಟೆಡ್ ಆಕ್ಸೆಸ್ ಅನ್ನು ಕೊಟ್ಟಿದೆ. ಹಾಗಂತ ಇದು ನಮಗೆ ಸಿಗೋದೇ ಇಲ್ಲ ಅಂತಲ್ಲ. ಇದನ್ನು ಪರೀಕ್ಷೆ ಮಾಡಬೇಕು, ಅದರ ಬಗ್ಗೆ ತಿಳ್ಕೋಬೇಕು ಅಂತ ನಿಮಗೆ ಅನಿಸಿದ್ರೆ cognitionlab.comಗೆ ಹೋಗಿ ಅಲ್ಲಿ ಡೆವಿನ್ ನ ಒಂದು ಫಾರಂ ಇರುತ್ತೆ. ಅದನ್ನು ಓಪನ್ ಮಾಡ್ಕೊಂಡು ಆನ್ಲೈನ್ನಲ್ಲೇ ಫಿಲ್ ಮಾಡಿ ಸೆಂಡ್ ಮಾಡಿದ್ರೆ ಅದನ್ನು ಪರಿಶೀಲಿಸಿ ಸಂಸ್ಥೆ ನಿಮಗೆ ಡೆವಿನ್ ನ ಬಳಕೆಗೆ ಅವಕಾಶವನ್ನು ಕೊಡೋ ಸಾಧ್ಯತೆಗಳು ಕೂಡ ಇರುತ್ತವೆ. ಇನ್ನು ಗೆಳೆಯರೆ, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅನ್ನೋದು ಇತ್ತೀಚೆಗೆ ವಿಪರೀತ ಪ್ರಮಾಣದಲ್ಲಿ ಅಭಿವೃದ್ಧಿ ಆಗ್ತಾ ಇದೆ. ಅದು ಎಷ್ಟರ ಮಟ್ಟಿಗೆ ಒಳ್ಳೆಯದು ಅನ್ನೋ ಬಗ್ಗೆ ಜಗತ್ತಿನ ತಂತ್ರಜ್ಞಾನ ಸಂಸ್ಥೆಗಳು ಒಂದ್ಸರಿ ಯೋಚನೆ ಮಾಡಬೇಕು. ತಂತ್ರಜ್ಞಾನ ನಮ್ಮ ಒಳಿತಿಗಾಗಿ ಇದ್ರೆ ಸರಿ, ಆದರೆ ಅದು ವಿನಾಶಕ್ಕೆ ಬಳಕೆ ಆಗುತ್ತೆ, ಸಮಸ್ಯೆಗಳನ್ನು ಸೃಷ್ಟಿ ಮಾಡುತ್ತೆ ಅನ್ನೋದಾದ್ರೆ ಅದರ ಬಗ್ಗೆ ಎಚ್ಚರ ವಹಿಸಬೇಕಾದ ಅಗತ್ಯ ಇರುತ್ತೆ. ಮತ್ತು ಆ ತಂತ್ರಜ್ಞಾನದ ಬೆಳವಣಿಗೆಗೆ ಕೂಡ ಒಂದು ಲಗಾಮು ಬೀಳಬೇಕಾಗತ್ತೆ. ಯಾಕೆ ಮಾತನ್ನು ಹೇಳ್ತಾ ಇದ್ದೀನಿ ಅಂದ್ರೆ, ಇವತ್ತು ಸಾಫ್ಟ್ವೇರ್ ಕ್ಷೇತ್ರದಲ್ಲಿ ದೊಡ್ಡ ಮಟ್ಟದಲ್ಲಿ ಕೆಲಸ ಮಾಡ್ತಾ ಇರೋದು ಭಾರತ. ಜಗತ್ತಿನ ನಾನಾ ದೇಶಗಳಲ್ಲಿ ಭಾರತೀಯ ಸಾಫ್ಟ್ವೇರ್ ಇಂಜಿನಿಯರ್ಗಳಿದ್ದಾರೆ. ನಮ್ಮಲ್ಲಿ ನಾಯಿಗೋಡೆಗಳ ಹಾಗೆ ಇಂಜಿನಿಯರಿಂಗ್ ಕಾಲೇಜುಗಳು ಕೂಡ ತಲೆ ಎತ್ತಿ ನಿಲ್ತಾ ಇವೆ. ಆ ಎಷ್ಟು ಕಾಲೇಜುಗಳಲ್ಲಿ ಕ್ವಾಲಿಟಿ ಎಜುಕೇಶನ್ ಇದೆ ಅಂತ ಕೇಳೋದಕ್ಕೆ ಹೋಗಬೇಡಿ. ಆದರೆ ಇಂಜಿನಿಯರ್ ಆಗೋ ಕನಸು ಹೊತ್ತು ಕಲಿಯೋದಕ್ಕೆ ಬರುವ ಹುಡುಗರ ಸಂಖ್ಯೆ ಕೂಡ ಭಾರತದಲ್ಲಿ ತುಂಬಾ ದೊಡ್ಡದಿದೆ. ಇವತ್ತು ಕಾಲೇಜು ಮುಗಿಸ್ಕೊಂಡು ಬರ್ತಾ ಇರೋ ಸಾಕಷ್ಟು ಜನರಿಗೆ ಉದ್ಯೋಗ ಕೊಡೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಉದ್ಯೋಗದ ಬೇಡಿಕೆ ಹಾಗೂ ಉದ್ಯೋಗ ಸೃಷ್ಟಿಯ ನಡುವೆ ತುಂಬಾ ದೊಡ್ಡ ಅಂತರ ಇರೋದನ್ನ ನಾವು ನೋಡ್ತಾ ಇದ್ದೀವಿ. ಹೀಗಿರುವಾಗ ಈ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ಗಳು ಇರೋ ಕೆಲಸಗಳನ್ನು ಕೂಡ ಕಿತ್ಕೊಂಡು ಬಿಡುತ್ತವೆ ಅಂದ್ರೆ ಮುಂದೆ ಗತಿ ಏನು? ಅಫ್ಕೋರ್ಸ್ ಈ AI ಅನ್ನ ಸಿದ್ಧಪಡಿಸೋದಕ್ಕೆ ಕೂಡ ಮನುಷ್ಯರೇ ಬೇಕಲ್ವಾ ಅಂತ ನೀವು ಕೇಳಬಹುದು. ಆದ್ರೆ ಅದರಲ್ಲಿ ದೊಡ್ಡ ಪ್ರಮಾಣದ ಮ್ಯಾನ್ ಪವರ್ ಬೇಕಾಗೋದಿಲ್ಲ. ಅದರಲ್ಲೂ ಆವರೇಜ್ ಲೆವೆಲ್ ಅಲ್ಲಿ ಕಡಿಮೆ ಸ್ಕಿಲ್ಲಿನ ಇಂಜಿನಿಯರ್ಗಳಲ್ಲಿ ಕೆಲಸ ಇರೋದಿಲ್ಲ. ಅಲ್ಲಿ ಬೇರೆಯದ್ದೇ ಕ್ವಾಲಿಟಿಯ ಜನ ಇರ್ತಾರೆ. ಸಾಮಾನ್ಯರ ಗತಿಯನ್ನು ಹೇಳಿ. ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅನ್ನೋದು ಭವಿಷ್ಯಕ್ಕೆ ಮಾರಕ ಆಗತ್ತಾ? ಗೆಳೆಯರೆ, ಈ ಬಗ್ಗೆ ಯೋಚನೆ ಮಾಡ್ತಾ ಇರುವಾಗಲೇ ಪುರಾತನ ಭಾರತದಲ್ಲಿ ಕೂಡ ಇಂಥ ಕೃತಕ ಬುದ್ಧಿಮತ್ತೆ ತಂತ್ರಜ್ಞಾನದ ಅತಿಯಾದ ಬಳಕೆ ಇದ್ದು ಅದು ಮನುಕುಲದ ವಿನಾಶಕ್ಕೆ ಬಳಕೆ ಆಗ್ತಾ ಇದೆ ಅನ್ನೋ ಹಂತದಲ್ಲಿ ಅವತ್ತಿನ ಜನ ಅದನ್ನ ಅಲ್ಲಿಗೆ ನಿಲ್ಲಿಸಿಬಿಟ್ರ ಅನ್ನೋ ಅನುಮಾನ ಕೂಡ ಬಾರದೇ ಇರುವುದಿಲ್ಲ. ನಮ್ಮ ರಾಮಾಯಣದ ಕಾಲದಲ್ಲಿ, ನಮ್ಮ ವೇದಗಳಲ್ಲಿ ಅಂಥದ್ದೊಂದು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ನಿಂದ ತಯಾರು ಮಾಡಲಾಗಿದ್ದ ಯೋಧ ಅಥವಾ ವಾರ್ ಮಿಷನ್ಗಳ ಉಲ್ಲೇಖ ಇದೆ. ಅದೇನು ಅನ್ನೋದನ್ನ ಮುಂದೆ ನಿಮಗೆ ಹೇಳ್ತೀನಿ. ಈಗ ನಮ್ಮಲ್ಲಿ ಸೃಷ್ಟಿಯಾಗ್ತಾ ಇರೋ ಅತಿಯಾದ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ಗಳು ಮುಂದೆ ನಮ್ಮ ಯುವಕರ ಭವಿಷ್ಯಕ್ಕೆ ಎಲ್ಲಿ ಕಲ್ಲು ಹಾಕುತ್ತೋ ಅನ್ನೋ ಆತಂಕದ ಜೊತೆಗೆ ನಾವು ಮುಂದಿನ
ಮುಂದಿನ ಭಯಾನಕ ದಿನಗಳನ್ನು ಎದುರಿಸೋದಕ್ಕೆ ಮಾಡ್ಕೋಬೇಕಾದ ಸಿದ್ಧತೆಗಳೇನು ಅನ್ನೋ ಬಗ್ಗೆ ಕೂಡ ನಾವು ಯೋಚನೆ ಮಾಡಬೇಕಾಗಿದೆ. ನಮ್ಮ ಸಾಮಾನ್ಯ ಇಂಜಿನಿಯರಿಂಗ್ ಶಿಕ್ಷಣ ಮತ್ತು ಅಲ್ಲಿ ಬೋಧಿಸುವ ಆವರೇಜ್ ಪಠ್ಯ ಏನಿದೆ ಅದರಿಂದ ಶಿಕ್ಷಣ ಸಂಸ್ಥೆಗಳು ಕೂಡ ಹೊರಬರಬೇಕಿವೆ ಮತ್ತು ಇವತ್ತಿನ ಆಧುನಿಕತೆಗೆ ತಕ್ಕ ಹಾಗೆ ಶಿಕ್ಷಣ ಕ್ರಮದಲ್ಲಿ ಬದಲಾವಣೆಯನ್ನು ತರಬೇಕಾಗತ್ತೆ. ಹಾಗಲ್ಲದೆ ಇದ್ರೆ ಕಡಿಮೆ ಸ್ಕಿಲ್ ಇರುವ ಯುವಕರ ಭವಿಷ್ಯ ಮುಂದೆ ತುಂಬಾ ಚಿಂತಾಜನಕ ಆಗುವ ಸಾಧ್ಯತೆಗಳಿವೆ. ಇದು ಗೆಳೆಯರೆ ಡೆವಿನ್ ಹೆಸರಲ್ಲಿ ಬರಲಿರುವ ಆರ್ಟಿಫಿಷಿಯಲ್ ಸಾಫ್ಟ್ವೇರ್ ಇಂಜಿನಿಯರ್ಗೆ ಸಂಬಂಧಪಟ್ಟ ಒಂದಷ್ಟು ಮಾಹಿತಿ. ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ವಿಶೇಷಗಳ ಜೊತೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೆ ಜೈ ಹಿಂದ್, ಜೈ ಕರ್ನಾಟಕ.